ಮಂಡ್ಯದಲ್ಲಿ ಬಾವುಟ ದಂಗಲಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಸದರಾದ ಸುಮಲತಾ ಮೇಡಮ್ ಇದ್ದಾರೆ. ಮೇಡಮ್, ಈಗ ಮಂಡ್ಯದಲ್ಲಿ ದಂಗಲಿದ್ದಿರ್ತಕ್ಕಂಥದ್ದು ಬಾವುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಅಲ್ಲ, ನನ್ನ ರಿಯಾಕ್ಷನ್ ಏನಿದೆ, ನನ್ನ ರಿಯಾಕ್ಷನ್ ನನಗೆ ತುಂಬ ಬೇಜಾರಾಗಿದೆ, ತುಂಬ ನೋವಾಗ್ತಿದೆ. ಈ ವಿಷಯ ತುಂಬ ತಪ್ಪು ನಡೆದಿದೆ. ತಪ್ಪು ಮಾಡಿದವರು ಅದನ್ನು ಒಪ್ಕೋಬೇಕು, ಸರಿಪಡಿಸ್ಬೇಕು ಈ ವಿಷಯನ, ಅಷ್ಟೇ. ಇದರಲ್ಲಿ ಬೇರೆ ಏನಿಲ್ಲ. ಯಾಕೆಂದರೆ ಜನರ ಭಾವನೆಗಳನ್ನು ನೀವು ಒಂದು ರೀತಿ ಅವಮಾನ ಮಾಡಿದ್ದೀರಾ, ಅಲ್ಲಿಯ ಜನರಿಗೆ ತುಂಬ ನೋವನ್ನು ಉಂಟು ಮಾಡಿದ್ದೀರಾ. ಅದನ್ನೆಲ್ಲ ಸರಿಪಡಿಸ್ಬೇಕಾಗಿರೋ ಹೊಣೆ ನೀವು ಹೊತ್ಕೊಂಡು ಮಾಡಬೇಕಾಗಿದೆ ಈ ಒಂದು ಟೈಮಲ್ಲಿ. ಈಗಾಗಲೇ ನಿಮ್ಮ ಮೇಲೆ ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಸಂಸದರು ಅಲ್ಲಿಗೆ ಬರ್ತಾ ಇಲ್ಲ, ಮಂಡ್ಯ ಕ್ಷೇತ್ರದ ಸಂಸದರು ಮಂಡ್ಯ ಕ್ಷೇತ್ರದಲ್ಲಿ ಘಟನೆ ಆಗಿರೋದ್ರಿಂದ ಬರ್ತಾ ಇಲ್ಲ ಅನ್ನುವಂಥ ಆರೋಪ ಕೆಲವು ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು, ಹಾಗೆಯೇ ನಿಮ್ಮ ಅಲ್ಲಿರತಕ್ಕಂಥ ಶಾಸಕರು ಕೂಡ ಮಾಡ್ತಾ ಇರ್ತಕ್ಕಂಥ. ಅಲ್ಲ, ಅವ್ರು ಏನೇ ಮಾಡಲಿ, ಇಂಥದ್ದೆಲ್ಲ ನಾನು 5 ಇಯರ್ಸಿಂದ ನಾನು ನೋಡಿಕೊಂಡೇ ಬಂದಿದ್ದೀನಿ, ಎದುರಿಸ್ಕೊಂಡು ಬಂದಿದ್ದೀನಿ. ಈ ರೀತಿ ಮಾತುಗಳು, ಹೇಳಿಕೆಗಳು ನನಗೇನು ಹೊಸದಿಲ್ಲ. ನಾನು ಫೈಟ್ ಮಾಡ್ತಾನೆ ಬಂದಿದ್ದೀನಿ. ನಾನೇನು ಅಂತ ನಾನು ಪ್ರೂವ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಅವ್ರು ಹಿಂಗೆ ಹೇಳಿದ್ದಾರೆ, ನಾನು ಇದನ್ನು ಹೇಳ್ತೀನಿ ಅನ್ನೋ ರಾಜಕಾರಣಿ ನಾನಲ್ಲ. ನಾನು ಏನು ಮಾಡಬೇಕೋ, ಯಾವಾಗ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಯಾವಾಗ ಅಲ್ಲಿ ಹೋಗಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಮೇಡಮ್, ಈಗ ಕಾಂಗ್ರೆಸ್ ಪಕ್ಷ ಏನಿದೆ, ಈ ದಂಗಲ್ಗೆ ಸಂಬಂಧಪಟ್ಟಂತೆ ಅದರ ನಿರ್ಣಯ ಏನಿದೆ, ಅಂದರೆ ಒಂದು ತೀರ್ಮಾನಗಳೇನಿದೆ, ಇದು ಸರಿ ಅಂತ ಅನಿಸುತ್ತೆ ನಿಮಗೆ ಒಬ್ಬ ಸಂಸದರಾಗಿ? ನೀವು ನೋಡಿ, ನಾನು ಇಡೀ ಸರ್ಕಾರವನ್ನು, ಇಡೀ ಪಕ್ಷವನ್ನು ನಾನು ಏಕಾಏಕಿ ನಾನು ಬ್ಲೇಮ್ ಮಾಡಲ್ಲ. ಯಾಕೆಂದರೆ ಅದು ತುಂಬ ರಾಜಕಾರಣದ ವಿಷಯ ಆಗುತ್ತೆ. ಖಂಡಿತ ಅಲ್ಲಿ ಸ್ಥಳೀಯ ಶಾಸಕರು ಎಡವಟ್ಟು ಮಾಡಿದ್ದಾರೆ, ಎಡವಿದ್ದಾರೆ. ಅದಕ್ಕೆ ಎಲ್ಲರೂ ಈಗ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಇರಲಿ, ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ಶಾಸಕರು, ಸಚಿವರು, ಜಿಲ್ಲಾ ಉಸ್ತುವಾರಿ ಎಲ್ಲರೂ ಅವರ ಒಂದು ಡಿಫೆನ್ಸಿವ್ ಮೋಡಲ್ಲಿ ಹೋಗಬೇಕಾಗಿರೋ ಒಂದು ಪರಿಸ್ಥಿತಿ ಅವರಿಂದ ಬಂದಿದೆ ಅಂತ ಅವರೂ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದ್ರೂ ಪಕ್ಷದ ಒಂದು ಪರವಾಗಿ ಅವ್ರು ಮಾತಾಡಲೇಬೇಕು, ಬೇರೆ ದಾರಿ ಇಲ್ಲ, ಅವ್ರಿಗೂ ಅರ್ಥ ಆಗುತ್ತೆ. ಬಟ್ ಆದ್ರೂ ಇಂಥ ಒಂದು ಘಟನೆ ನಡೆದ ಮೇಲೆ ಅದಕ್ಕೆ ಯಾವ ರೀತಿ ಆ ಸ್ಥಳೀಯರಿಗೆ ನೀವು ಯಾವ ರೀತಿ ಪರಿಹಾರ ಕೊಡ್ತೀರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಂದ್ರೆ ಈ ಒಂದು ಪರಿಸ್ಥಿತಿಯನ್ನು ನೀವು ಸರಿಪಡಿಸ್ಬೇಕು, ಬಗೆಹರಿಸ್ಬೇಕು ಈ ಪ್ರಾಬ್ಲಮ್ನ. ಅದಕ್ಕೆ ಮುಂದಾಗಬೇಕು ನೀವು. ಈಗ ಮೇಡಮ್, ಮಂಡ್ಯದ ಏನು ಒಂದು ಪರಿಸ್ಥಿತಿ ಇದೆ, ಈ ಪರಿಸ್ಥಿತಿಗೂ ಸುಮಲತಾ ಮೇಡಮ್ಗೂ ಎಲ್ಲೋ ಒಂದು ರೀತಿ ಅಂದರೆ ನಿಮ್ಮನ್ನು ಬ್ಲೇಮ್ ಮಾಡುವ ನಿಟ್ಟಿನಲ್ಲಿ ನೀವು ಬರ್ತಾ ಇಲ್ಲ, ಹಾಗೆಯೇ ನೀವು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ನಿಮ್ಮ ಅಂದರೆ ವಿರೋಧದ ಪಡೆ ಏನಿದೆ ಅದು ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ. ಅಲ್ಲ, ವಿರೋಧದ ಪಡೆ ಇದ್ದೇ ಇದೆ, ಅದನ್ನು ಆಗಲೇ ಹೇಳಿದ್ನಲ್ಲ, ಇದೇನು ನನಗೆ ಹೊಸದಿಲ್ಲ. ಈಗ ದಿಕ್ಕು ತಪ್ಪಿಸೋ ಒಂದು ಕೆಲಸವನ್ನು ಅವರು ಮಾಡೋಕ್ಕೆ ನೋಡ್ತಿದ್ದಾರೆ. ಅದು ಮಾಡಲಿ. ಯಾಕೆಂದರೆ ಈ ಘಟನೆಗೂ ನನಗೆ ಮೊದಲನೇದಾಗಿ ಯಾರು ಮಾಡಿದ್ದಾರೆ ಇದಕ್ಕೆ ನನಗೆ ಸಂಬಂಧ ಇಲ್ಲ. ನನ್ನ ನಿಲುವೇನು ಈ ಘಟನೆ ಬಗ್ಗೆ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸ್ಥಳೀಯರ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ. ಅದಕ್ಕೆ ಏನು ಬೇಕಾದರೂ ನಾನು ಮಾಡ್ತೀನಿ. ಯಾವಾಗ ಬೇಕು, ಯಾವಾಗ ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ. ಅಲ್ಲಿಗೆ ಹೋಗ್ತೀನಿ, ಮಾತಾಡ್ತೀನಿ. ಈ ಪರಿಸ್ಥಿತಿ ಸರಿಪಡಿಸಲಿಲ್ಲ ಅಂದರೆ. ಆದರೆ ಇದನ್ನು ಯಾರ್ಯಾರ್ದೋ ಬ್ಲೇಮು ನನ್ನ ಮೇಲೆ ನೀವು ಹಾಕುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಜನನೂ ನಂಬೋದಿಲ್ಲ, ನಾನು ಒಪ್ಪೋದಿಲ್ಲ. ಮೇಡಮ್, ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಮ್ಯಾಮ್. ಈಗ ಮಂಡ್ಯದಲ್ಲಿ ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥ ಜನರು ಹೇಳ್ತಾ ಇರ್ತದ್ದು ಮತ್ತೆ ಸಂಸದರಾಗಿ ಇವರೇ ಮುಂದುವರಿಬೇಕು, ಯಾಕಂದರೆ ಮಂಡ್ಯ ಕ್ಷೇತ್ರದ ಒಂದು ಅಭಿವೃದ್ಧಿ ಆಗ್ತಾ ಇದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮ ಅಭಿಮಾನಿಗಳಿರ್ಬೋದು, ಹಾಗೆಯೇ ಮಂಡ್ಯ ಕ್ಷೇತ್ರದ ಜನ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಇದಿಷ್ಟು ಸುಮಲತಾ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.